ವೆಲ್ಕಮ್ ಬ್ಯಾಕ್. ಸೂರಜ್ಗೆ ಸಂಬಂಧಪಟ್ಟ ಹಾಗೆ ಸೂರಜ್ ರೇವಣ್ಣ ಈ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದ ಬಗ್ಗೆ ಕುಮಾರಸ್ವಾಮಿ ಅವ್ರ ಹತ್ರ ಕೇಳಕ್ಕೆ ಹೋದ್ವಿ ನಾವು. ಕುಮಾರಸ್ವಾಮಿ ಅವರೇ ಹಿಂಗೆಲ್ಲ ಬರ್ತಾ ಇದೆ, ಏನು ಕತೆ ಅಂತ. ಕುಮಾರಸ್ವಾಮಿ ಈಗ ಸೆಂಟ್ರಲ್ ಮಿನಿಸ್ಟರ್, ಅವರಿಗೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೇ ಸಾಕಾಗಿ ಹೋಗಿದೆ. ಈಗ ಮತ್ತೊಂದು ಬೇರೆ ಕೆಂಡಾಮಂಡಲ ಆದರು. ನನ್ನ ಹತ್ರ ಬರಬೇಡ್ರಿ, ಇದನ್ನೆಲ್ಲ ನನ್ನ ಹತ್ರ ಕೇಳಬೇಡ್ರಿ, ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಏನು ಕೇಳಬೇಡ್ರಿ, ರಾಜ್ಯದ ವಿಚಾರ ಅನ್ನೋದಿದ್ದರೆ ಕೇಳಿ, ಸಾಕಾಗೋಗಿದೆ ಅದು, ಅದನ್ನೆಲ್ಲ ಕಾನೂನು ನೋಡಿಕೊಳ್ಳುತ್ತೆ ಅಂತ ಎಚ್ ಡಿ ಕೆ ಹೇಳಿದ್ದಾರೆ. ದೇವನಹಳ್ಳಿ ಏರ್ಪೋರ್ಟ್ ಬಳಿ ಎಚ್ ಡಿ ಕೆ ಹೇಳಿಕೆ. ದಯವಿಟ್ಟು ಇಂಥ ವಿಷಯಗಳು ನನ್ನ ಹತ್ರ ಚರ್ಚೆ ಮಾಡಬಾರ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂಥ ವಿಷಯಗಳಿದ್ರೆ ಚರ್ಚೆ ಮಾಡಿ, ಆ ವಿಷಯಗಳನ್ನ ನನ್ನ ಹತ್ರ ಯಾಕೆ ಚರ್ಚೆ ಮಾಡ್ತೀರಿ? ಅದರ ಅವಶ್ಯಕತೆ ಏನಿದೆ? ಅದು ಕಾನೂನು ಇರ್ತದೆ, ಕಾನೂನು ನೋಡ್ಕೋತಾರೆ. ರಾಜ್ಯದ ಬಗ್ಗೆ ಇದ್ರೆ ಅದು 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 ಯಾತಕ್ಕೆ ಬರ್ತಿದೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ನೋಡಿ, ದಯವಿಟ್ಟು ಇದು ಕುಮಾರಸ್ವಾಮಿಗೆ ಸಾಕಾಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರಿಗೆ ಆಲ್ರೆಡಿ ಬೇರೆ ಬೇರೆ ಕಾರಣಗಳಿದೆ, ಅವರ ಫ್ಯಾಮಿಲಿ ಕಾರಣಗಳಿದೆ ಬೇರೆ ಬೇರೆ. ಪ್ರಜ್ವಲ್ ರೇವಣ್ಣ ಅದು ಬಂದಾಗಲೂ ಕೂಡ ಭಾಳ ದೊಡ್ಡ ಇರುಸು ಮುರುಸು ಉಂಟಾಗಿ ಹೆಂಗೋ ಸಂಭಾಳಿಸ್ಕೊಂಡು ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಇದು ಬೇರೆ. ಕುಮಾರಸ್ವಾಮಿಗೆ ಹೆಂಗಾಗಿದೆ ಅಂತಂದರೆ, ಯಾಕಪ್ಪ ನಾನು ಇಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಡೆಲ್ಲಿಯಲ್ಲಿ ಫಿಕ್ಸ್ ಆಗಿಬಿಡ್ತಾರೇನೋ ಈ ಥರ. ಆಮೇಲೆ ನಾವು ಕೇಳದ ವಿಧಿ ಇಲ್ಲ, ಕೇಳಲೇಬೇಕು. ನೋಡಿ ಸರ್, ಸೂರಜ್ ರೇವಣ್ಣ ಅವರ ಮೇಲೆ ಅದು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪ. ಈ ವಿಡಿಯೋ ಮಾಡಿ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ. ಅಲ್ಲ, ಒಂದು ವೇಳೆ ನಮ್ಗೆ ಗೊತ್ತಿಲ್ಲ, ಯಾರೋ ಒಬ್ಬರು ನಮಗೆ ಫೋನ್ ಮಾಡಿ ಹೇಳ್ತಾಯಿದ್ರು, ಅಲ್ಲ ಸರ್, ಇವರ ಅಪ್ಪ ಆಲ್ರೆಡಿ ಜೈಲಿಗೆ ಹೋಗಿ ಬಂದಾಯಿತು, ಅವರ ಅಮ್ಮನನ್ನು ಹುಡುಕ್ತಾ ಇದ್ದಾರೆ, ಇವರ ಅಣ್ಣ ಜೈಲಲ್ಲಿದ್ದಾರೆ, ಈ ಘಟನೆ ಮೊನ್ನೆ ಜೂನ್ 16ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಏನಾಗ್ತಾ ಇದೆ ಇವರಿಗೆಲ್ಲ ಅಂತಂದ್ಬಿಟ್ಟು, ಅದು ಎಷ್ಟು ಸತ್ಯವೋ ಸುಳ್ಳೋದು ಬೇರೆ ವಿಚಾರ. ಆದರೆ ಒಂದಂತೂ ಭಾಳ ಸ್ಪಷ್ಟ ವೀಕ್ಷಕರೇ, ಈಗ ಯಾರಾದರೂ ನ್ಯೂಸ್ ನೋಡ್ತಾ ಇದ್ರೆ ಒಂದು ಹೇಳ್ಬಿಡ್ತೀನಿ. ಸೂರಜ್ ರೇವಣ್ಣ ಪ್ರಜ್ವಲ್ ರೇವಣ್ಣ ಅವರ ಅಣ್ಣ ಅಂತೆ. ನನಗೆ ಗೊತ್ತಿರಲಿಲ್ಲ, ನನ್ನ ತಮ್ಮ ಅಂದ್ಕೊಂಡಿದ್ದೆ ಇಲ್ಲಿ ತನಕ. ಅಣ್ಣ ಅಂತೆ, ಯಾಕಂದರೆ ಅವರು MP ಆಗಿದ್ದರು ಫಸ್ಟ್, ಆಮೇಲೆ ಇವರು MLC ಆದರು. ಇವ್ರ ಅಣ್ಣ. ಆಮೇಲೆ ಅವರ ಮೇಲೆ ಅವರದೇ ಪಕ್ಷದ ಒಬ್ಬ ಕಾರ್ಯಕರ್ತ ನಿನ್ನೆ ಆರೋಪ ಮಾಡಿದ್ದ. ಏನು ಅಂತಂದರೆ, ನನ್ನನ್ನು ಅಸಹಜವಾಗಿ ಲೈಂಗಿಕ ರೀತಿಯಲ್ಲಿ ನನಗೆ ಕಿರುಕುಳ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಸೂರಜ್ ರೇವಣ್ಣ ಆ್ಯಂಡ್ ಟೀಮ್, ಅಥವಾ ಸೂರಜ್ ರೇವಣ್ಣ ಮತ್ತು ಅವರ ಆಪ್ತ ಶಿವಕುಮಾರ್ ಹೇಳೋದು, ನೋ, ಅದೇನಿಲ್ಲ ಸರ್, ಅದು ಕೇವಲ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು. ನೀವು ನನಗೆ ದುಡ್ಡು ಕೊಟ್ಟಿಲ್ಲ ಅಂತಂದರೆ ನಾನು ಇದನ್ನೆಲ್ಲ ಪ್ರೆಸ್ ಮುಂದೆ ಹೇಳ್ತೀನಿ, ಆಮೇಲೆ ಪೊಲೀಸರ ಮುಂದೆ ಹೇಳ್ತೀನಿ ಅಂತ ಅವನು ಭಯಪಡಿಸ್ತಾ ಇದ್ದಾನೆ. 5 ಕೋಟಿ ಕೇಳಿದ್ದ, ಆಮೇಲೆ 3 ಕೋಟಿ ಕೇಳ್ದ, ಆಮೇಲೆ 2.5 ಕೋಟಿಗೆ ಬಂದ, ಆಮೇಲೆ 2 ಕೋಟಿಗೆ ಬಂದ. ಇದನ್ನು ಆ ಸಂತ್ರಸ್ತರ ಹತ್ರ ಕೇಳುವಾಗ, ನೋ ಅಂಥದ್ದೇನಿಲ್ಲ ಸರ್, ಮೊನ್ನೆ 16ನೇ ತಾರೀಕು ನನ್ನನ್ನು ಕರೆಸ್ಕೊಂಡ್ರು, ಆಮೇಲೆ ಈ ಲೋಕಸಭಾ ಚುನಾವಣೆ ಆಯ್ತಲ್ಲ, ಆಗ ನಮ್ಮ ಫ್ರೆಂಡ್ಶಿಪ್ ಆಯಿತು, ನನ್ನ ನಂಬರ್ ಅವ್ರು ತಗೊಂಡ್ರು, ಅವ್ರು ನನ್ನ ನಂಬರ್ ತಗೊಂಡ್ರು, ನಿನ್ನನ್ನು ಬೆಳೆಸ್ತೀನಿ ಕಣೋ, ಅದು ಮಾಡ್ತೀನಿ ಕಣೋ, ಇದು ಮಾಡ್ತೀನಿ ಕಣೋ ಅಂತ ಮೊನ್ನೆ ಕರೆಸ್ಕೊಂಡು ಹಿಂಗೆಲ್ಲ ಮಾಡಿದರು ಅಂಥೇಳಿ. ಸೊ ಅಷ್ಟಾಗುವಾಗ ಸೂರಜ್ ರೇವಣ್ಣ ಪರ ಆಲ್ರೆಡಿ ಒಂದು FIR ದಾಖಲು ಮಾಡಿದ್ದಾರೆ. ಅಂದರೆ ನೋಡಿ, ಇವನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅಂಥೇಳಿ. ಮತ್ತೊಂದು ಕಡೆ ಈ ಸಂತ್ರಸ್ತ ಇದ್ದಾನಲ್ಲ, ಅವನು ಆಲ್ರೆಡಿ ನಾನು ಲೆಟ್ರ್ ಬರೆದಿದ್ದೇನೆ, ಅದನ್ನು ನಾವು ಕೇಳಿದ್ವಿ ಪರಮೇಶ್ವರ್ ಅವ್ರ ಹತ್ರ. ಅವರಂದರು ಇನ್ನೂ ಸಿಕ್ಕಿಲ್ಲ, ಆಮೇಲೆ ಯಾವುದೇ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಿನ್ನೆ ಹೊಳೆ ನರಸೀಪುರದಲ್ಲಿ ಇದರ ಬಗ್ಗೆ ಶಿವಕುಮಾರ್, ಅಂದರೆ ಸೂರಜ್ ರೇವಣ್ಣ ಆಪ್ತ, ಒಂದು ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ. ಇಲ್ಲಿ 4-5 ಪಾಯಿಂಟ್ ಸಿಗುತ್ತೆ ವೀಕ್ಷಕರೇ. ಒಂದು, ಸಂತ್ರಸ್ತ ಆರೋಪ ಮಾಡ್ತಾ ಇರೋದು, ಆಮೇಲೆ ಅವರಿಬ್ಬರ ನಡುವಿನ ಫೋನ್ ಸಂಭಾಷಣೆ ಇದೆ. ಅದರಲ್ಲಿ ನಾವು ನಮ್ಮ ಹಾಸನ ರಿಪೋರ್ಟರ್ ಹತ್ರ ಕೇಳಿದ್ವಿ, ಅದು ಸೂರಜ್ ರೇವಣ್ಣ ವಾಯ್ಸ್ ಥರ ಕೇಳಿಸ್ತಾ ಇದೆ. ಹೌದೋ ಅಲ್ಲ ಗೊತ್ತಿಲ್ಲ ನಮಗೆ, ಆ ಥರ ಕೇಳಿಸ್ತಾ ಇದೆ. ಅವ್ರದ್ದು ಅಂತ ನಾವು ಹೇಳ್ತಾ ಇಲ್ಲ, ಸಾಧಾರಣ ಗೊತ್ತಿರುತ್ತೆ ಅಂತ ಆ ಥರ ಕೇಳ್ತಾ ಇದೆಯಲ್ಲ ಅಂತೇಳಿ FSL ರಿಪೋರ್ಟಲ್ಲೇ ಹೇಳಬೇಕು. ಈ ನಡುವೆ ನಾವು ಗೃಹ ಮಂತ್ರಿ ಹತ್ರ ಮಾತಾಡಿಸಿದ್ವಿ. ಗೃಹ ಮಂತ್ರಿ ಏನು ಹೇಳಿದರು, ಪರಮೇಶ್ವರ್ ಕೇಳಿಸ್ಕೊಂಡು.